ಕನಕಪುರ ನಗರದ ಶಕ್ತಿ ದೇವತೆಯಾದ ಶ್ರೀ ಕೆಂಕೇರಮ್ಮನವರ ದೇವಾಲಯದಲ್ಲಿ 26ನೇ ವರ್ಷದ ಚಂಡಿಕಾ ಹೋಮವನ್ನು ಶ್ರೀ ಕೆಂಕೇರಮ್ಮ ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಹಲಸಿನ ಮರದೊಡ್ಡಿ ಕೋಟೆ ಸುತ್ತಮುತ್ತಲ 6,000ಕ್ಕೂ ಹೆಚ್ಚು ಭಕ್ತಾದಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡಿದ್ದ ಹಾಗೂ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ಇದೇ ವೇಳೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕೆಂಕೇರಮ್ಮ ಮಹಿಳಾ ಸೇವಾ ಸಮಿತಿಯವರು ಅನ್ನಸಂತರ್ಪಣೆಯ ವೇಳೆ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸುವ ಕೆಲಸವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದರು. 23ಕ್ಕೂ ಹೆಚ್ಚು ಮಹಿಳಾ ಸದಸ್ಯರು ಸಮವಸ್ತ್ರ ತೊಟ್ಟು ಭಕ್ತಾದಿಗಳಿಗೆ ಪ್ರಸಾದದ ಜೊತೆಗೆ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡುವ ಮೂಲಕ ತಮ್ಮ ಸೇವಾ ಚಟುವಟಿಕೆಯನ್ನು ಅಮ್ಮನವರಿಗೆ ಸಮರ್ಪಿಸಿತು. ಹಾಗೆಯೇ ಮುಂದೆಯೂ ಸಹ ಮಾಡುವುದಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಸದಸ್ಯರು ಇದೇ ವೇಳೆ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಸೇರಿದಂತೆ ಸಮಿತಿಯ ಎಲ್ಲ ನಿರ್ದೇಶಕರು ಕೂಡ ಈ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈಗ ಸುಮಾರು ಒಂದು 6ರಿಂದ 7,000 ಜನಕ್ಕೆ ಅಡುಗೆ ರೆಡಿಯಾಗಿದೆ. ಅನ್ನ ಸಾಂಬಾರು ಮತ್ತು ಬಾತು ಮತ್ತು ಜಾಂಗೀರು ಮತ್ತು ಮ್ಯಾಕ್ರೋನಿ ಪಾಯಸ ಮತ್ತು ಮೊಸರು ಮತ್ತು ಹಪ್ಪಳ ಉಪ್ಪಿನಕಾಯಿ ಇಷ್ಟು ಐಟಮ್ಮು 6ರಿಂದ 7,000 ಜನಕ್ಕೆ ಊಟ ರೆಡಿ ಇದೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನು? ನಾವು ಸುಮಾರು ಒಂದು 10-15 ವರ್ಷದಿಂದ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ನೀವೇ ಮಾಡ್ತೀರಾ? ಪ್ರತಿ ವರ್ಷ ನಾವೇ ಮಾಡ್ತಾಯಿದ್ದೀವಿ. ವರ್ಷಕ್ಕೂ ಭಕ್ತಾದಿಗಳು ಮೊದಲು ಎಷ್ಟು ಸಾವಿರ ಜನ ಮಾಡಿದ್ರೆ ಈಗ ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಸಣ್ಣ ಪ್ರಮಾಣದಲ್ಲಿ ಇತ್ತಿದ್ದು. ಆವಾಗ ಒಂದು 1,500 2,000 ಹಂಗಿತ್ತು. ಬರ್ತಾ ಇದ್ದು 7,000-8,000 ಜನಕ್ಕೆ ಬಂದು ನಿಂತಿದೆ. ಈಗ ಸ್ಟಾರ್ಟಿಂಗ್ ಮಾಡಿದಾಗ ನಾವು ಬರೀ 500 ಜನ ಲೆಕ್ಕಾಚಾರದಲ್ಲಿತ್ತು. ಆಮೇಲೆ ಹಂಗೆ 2,000 1,000 3,000 ಆ ಥರ ಹೋಗಿ ಈಗ ಒಂದು 8,000 ಜನಕ್ಕೆ ಮಟ್ಟಕ್ಕೆ ಬಂದು ನಿಂತಿದೆ. ಎಷ್ಟು ಜನ ನೀವೆಲ್ಲ ನಿಮ್ಮ ಟೀಮ್ ಇದೆ ಇಲ್ಲಿ? ನಾವು ಈಗ ಟೋಟಲ್ ಕ್ಲೀನಿಂಗ್ನವರು 15 ಇದ್ದಾರೆ, ನಾವು 80 ಇದ್ದೀವಿ ಇಲ್ಲಿ. ಈಗ ಎಲ್ಲರಿಗೂ ನೀವು ಬಂದಂಥ ಭಕ್ತಾದಿಗಳಿಗೆಲ್ಲ ಪ್ರಸಾದ ಬಡಿಸೋಕೆ ರೆಡಿ ಇದ್ದೀರಾ? ಎಲ್ಲರಿಗೂ ರೆಡಿ ಇದೆ. ಹೋಮ ಮುಗಿದ ನಂತರ ಈಗ ಪ್ರಸಾದ ವಿನಿಯೋಗ ಆಯ್ತದೆ. ಈಗ ಮಹಾಮಂಗಳಾರತಿ ಆದಮೇಲೆ ಓಕೆ. ವರ್ಷದ ಕೆಂಕೇರಮ್ಮನವರ ಚಂಡಿ ಮಹೋತ್ಸವ ನಡೀತಾ ಇದೆ. ಪ್ರತಿ ವರ್ಷನೂ ಬಂದು ಅಮ್ಮನವರಿಗೆ ಭಾಗವಹಿಸ್ತೀವಿ. ಕುಟುಂಬಸ್ಥರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಸರ್ವಲೋಕ ಸುಖಿನೋ ಭವಂತು. ನನ್ನ ಮಂಜುಳಾ ಅಂತ. ಇಲ್ಲಿ 20 ವರ್ಷದಿಂದ ಚಂಡಿ ಹೋಮ ಮಾಡಿಸ್ತಿದ್ದಾರೆ ಕೆಂಕೇರಮ್ಮ ದೇವಸ್ಥಾನದಲ್ಲಿ. ಅಲ್ಲಿ ನಾವು ನಮಗೆ ಅಂತ ಒಂದು ಇದನ್ನು ವಹಿಸ್ತಾರೆ. ಅದನ್ನು ನಾವು ವಹಿಸ್ಕೊಂಡು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಇಲ್ಲಿ ನಿರ್ವಹಿಸ್ತೀವಿ.
ಹಾಗಾಗಿ ಚಂಡಿ ಹೋಮ ಆದಮೇಲೆ ಮಹಾಮಂಗಳಾರತಿ ಅಂತ ಮಾಡ್ತಾರೆ. ಅದಾದಮೇಲೆ ಊಟದ ವ್ಯವಸ್ಥೆಯಲ್ಲಿ ನಮ್ಮ ಕೈಲಿ ಏನು ಸಾಧ್ಯನೋ, ನೀರು ಕೊಡೋದಾಗಲಿ, ಊಟ ಬಡಿಸೋದಾಗಲಿ ಏನಿರುತ್ತೋ ಅದನ್ನು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ನಮ್ಮ ಬಳಗದಿಂದ ಮಾಡ್ತಿದ್ದೀವಿ. ಇನ್ನು ಮುಂದೆ ಆ ತಾಯಿ ನಮಗೆ ಶಕ್ತಿ ಕೊಟ್ಟು ಇನ್ನೂ ಮುಂದೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಆ ತಾಯಿ. ನಾವು 20 ಕೆಂಕೆರಮ್ಮ ಸೇವಾ ಕ್ಷೇತ್ರದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಅವರು ಏನು ಹೇಳ್ತಾರೋ ಅದಾಗ ನಾವು ನಮ್ಮ ಕೈಲಾದ ಸಹಾಯ ಮಾಡ್ತಾಯಿದ್ದೀವಿ. ನಾವು ಭಕ್ತಾದಿಗಳು ನಮ್ಮ ಬಳಗ, ನಮ್ಮ ಕೆಂಕೆರಮ್ಮ ಸ್ನೇಹಿತರು ಮಹಿಳಾ ಬಳಗದಿಂದ ಎಲ್ಲರೂ 25 ವರ್ಷದ ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಸೇವೆ ಮಾಡೋಕ್ಕೆ ಶಕ್ತಿ. ನಮಸ್ಕಾರ, ನನ್ನ ಹೆಸರು ಪಾರ್ವತಿ ಅಂತ. 20 ವರ್ಷದಿಂದ ನಾವು ಸಂಘ ಕಟ್ಕೊಂಡು ಕೆಂಕೆರವ್ವನ ತಾಯಿ ಸೇವೆ ಮಾಡ್ತಾಯಿದ್ದೀವಿ. ಕೆಂಕೆರವ್ವ ತಾಯಿ ಬಳಗದ ಸೇವೆ ಅಂತ ಮಾಡ್ತಾಯಿದ್ದೀವಿ. ಮುಂದಕ್ಕೆ ಅವಳ ಆಶೀರ್ವಾದದಿಂದ ಹಿಂಗೇನೆ ನಮಗೆ ಅನುಗ್ರಹ ಆಶೀರ್ವಾದ ಮಾಡಿದ್ರೆ ಮುಂದಕ್ಕೂ ಮಾಡ್ಕೋಬೇಕು ಅನ್ನೋ ಆಸೆ ನಮಗೈತೆ ಅಂತ ಹೇಳಿ ಮಾದೇವ್ ಈ ಕಡೆ ಬಾ ಮಾದೇವ್.